ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಓಂ ತಿರುಚೆಂದೂರು ಆಂಡವನೇ ತುಣೈ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾಲ್ಕನೇ ಟಿ20 ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಟಾಸ್ ವಿನ್ ಆಗ್ತಾರೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸೊ ನೆಕ್ಸ್ಟು ಮಾರ್ಚಲ್ಲಿ IPL ಸ್ಟಾರ್ಟ್ ಆಗುತ್ತೆ. IPLದು ಪ್ರತಿ ಮ್ಯಾಚಿನ ಒಂದು ಪ್ರೆಡಿಕ್ಷನ್ ನಾನು ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ಚಾಂಪಿಯನ್ ಟ್ರೋಫಿದು ನಾನು ಖಂಡಿತ ಹಾಕ್ತೀನಿ. ಇವಾಗ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿಯವರ ಅನುಗ್ರಹದಿಂದ ಅವರ ಪಾದಕ್ಕೆ ನಮಿಸುತ್ತಾ ಇವಾಗ ನಮ್ಮ ಪ್ರೆಡಿಕ್ಷನ್ ಶುರು ಮಾಡೋಣ. ಇವತ್ತಿನ ಪ್ರೆಡಿಕ್ಷನ್ ಬಂದು, ಇವತ್ತು ರಾಶಿ ಬಂದು ಕುಂಭರಾಶಿ ಶತಭಿಷ ನಕ್ಷತ್ರ, ವರಿಯಾನ್ ನಾಮ ಯೋಗ, ಕೌಲವ ಕರಣ. ಸೊ ಈ ಒಂದು ತಿಥಿ ದ್ವಿತೀಯ ತಿಥಿ, ಇವತ್ತು ದ್ವಿತೀಯ ತಿಥಿ, ಕೌಲವ ಕರಣ, ವರಿಯಾನ್ ನಾಮ ಯೋಗ. ಇವತ್ತಿನ ಒಂದು ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ, ಫಸ್ಟು ಟಾಸ್ ಹೇಳ್ಬಿಡ್ತೀನಿ. ಟಾಸ್ ವಿನ್ ಆಗೋದು ಭಾರತ. ಹಾಗೆ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ನೋಡಿದ್ರೆ ಅದು ಕೂಡ ಭಾರತನೇ. ಇವತ್ತು ಮ್ಯಾಚ್ ವಿನ್ ಆಗೋದು ಭಾರತನೇ, ಟಾಸ್ ವಿನ್ ಆಗೋದು ಭಾರತನೇ. ಅದನ್ನು ನೀವು ನೋಡ್ಬೋದು. ಕಳೆದ ಮ್ಯಾಚಲ್ಲಿ ಹೇಳಿದ್ದೆ ಯಾರಾದರೂ ಒಬ್ಬರು ಸೆಂಚುರಿ ಹೊಡಿತಾರೆ ಅಂತ, ಬಟ್ ಸೆಂಚುರಿ ಹೊಡಿಯೋಕ್ಕಾಗಿಲ್ಲ. ಆದರೆ ಈ ಮ್ಯಾಚಲ್ಲಿ ಖಂಡಿತ ಸೆಂಚುರಿ ಯಾರಾದರೂ ಒಬ್ಬರು ಪ್ಲೇಯರ್ ಬಂದು ಸೆಂಚುರಿ ಹೊಡೆಯುವಂಥ ಸಾಧ್ಯತೆ ತುಂಬ ಇದೆ. ಒಂದು 95 ರನ್ ಹೊಡಿಬೋದು, ಅಥವಾ 100 ಗಡಿ ದಾಟ್ಬೋದು. ಇವತ್ತಿನ ಮ್ಯಾಚಲ್ಲಿ ಶುಕ್ರ ಉಚ್ಚವಾಗಿದ್ದಾರೆ, ನೀವು ನೋಡ್ಬೋದು ಪಂಚಾಂಗದಲ್ಲಿ. ಸೊ ಶುಕ್ರ ಉಚ್ಚವಾಗಿರೋದ್ರಿಂದ ಇವತ್ತು ಸೆಂಚುರಿ ಹೊಡೆಯೋ ಚಾನ್ಸಸ್ ಇದೆ, ಅಥವಾ 90 ಗಡಿ ದಾಟ್ತಾ 100 ಗಡಿ ದಾಟುವಂಥ ಚಾನ್ಸಸ್ ಇದೆ. ಇವತ್ತು ಬಾಲರ್ಸ್ ಯಾರು ಒಬ್ಬರು ಹ್ಯಾಟ್ರಿಕ್ ವಿಕೆಟ್ ತೆಗೆಯೋದು, ಅಥವಾ ಇಂಗ್ಲೆಂಡಲ್ಲಿ ಹ್ಯಾಟ್ರಿಕ್ ವಿಕೆಟ್ ತೆಗೆಯೋದು, ಯಾರು ಬಾಲಿಂಗಲ್ಲಿ ಚೆನ್ನಾಗಿ ಆಗ್ತಾರೆ. 4 ವಿಕೆಟ್ಗಿಂತ ಮೇಲೆ ಬಾಲಿಂಗ್ನ ಒಂದು ಒಳ್ಳೆ ಸ್ಪೆಲ್ ಆಗ್ತಾರೆ ಅನ್ನೋದು ಇವತ್ತಿನ ಒಂದು ಪ್ರೆಡಿಕ್ಷನ್. ಅದೇ ರೀತಿಯಲ್ಲಿ ಇವತ್ತಿನ ಮ್ಯಾಚಲ್ಲಿ ನೋಡೋದಿದ್ರೆ 160 ಮ್ಯಾಕ್ಸಿಮಮ್ 160 ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ ಅವರು ಹೊಡಿತಾರೆ ಅನ್ನೋದು ಈಗಿನ ಪ್ರೆಡಿಕ್ಷನ್. ಹಾಗೆ ಯಾವ ಲಗ್ನದಲ್ಲಿ ಮ್ಯಾಚ್ ಶುರುವಾಗುತ್ತೆ ಅಂತ ನೋಡಿದ್ರೆ ಕಟಕ ಲಗ್ನದಲ್ಲಿ ಮ್ಯಾಚ್ ಶುರು ಆಗೋದು. ಇದು ಯಾರಿಗೆ ತುಂಬ ಫೇವರ್ ಆಗಿದೆಯಾ ಅಂತ ನೋಡಿದ್ರೆ, ಯಾವ ಪ್ಲೇಯರ್ಸಿಗೆ ಫೇವರ್ ಆಗಿರುತ್ತೆ ಅಂತ ನೋಡಿದ್ರೆ ರಿಂಕು ಸಿಂಗ್ ಮತ್ತು ಹರ್ಷದೀಪ್ ಸಿಂಗ್, ಹಾಗೆ ಹಾರ್ದಿಕ್ ಪಾಂಡ್ಯ ಕಳೆದ 3 ಮ್ಯಾಚು ಏನೂ ಆಡ್ತಿಲ್ಲ ಅಂತ ಹೇಳಿದರೆ, ಬಟ್ ಈ ಮ್ಯಾಚಲ್ಲಿ ಪ್ರತಿ ಮ್ಯಾಚು ಕಟಕ ಲಗ್ನದಲ್ಲೇ ಶುರು ಆಗ್ತಿರೋದು. ಆದರೆ ಇವತ್ತಿನ ಒಂದು ರಾಶಿ ನಕ್ಷತ್ರ, ಇವತ್ತಿನ ಯೋಗ ಕರಣ ಇದೆಲ್ಲ ನೋಡೋದ್ರಿಂದ ಹಾರ್ದಿಕ್ ಪಾಂಡ್ಯ ಕೂಡ ಚೆನ್ನಾಗಿ ಆಡ್ತಾರೆ, ತೊಂದರೆ ಇಲ್ಲ. ಸೊ ಇವತ್ತಿನ ಮ್ಯಾಚ್ ಗೆಲ್ಲೋದು ಭಾರತ, ಟಾಸ್ ವಿನ್ ಆಗೋದು ಭಾರತ ಅಂತ ಹೇಳಿದ್ದೀನಿ. ಧನ್ಯವಾದಗಳು, ಒಳ್ಳೆಯದಾಗಲಿ. ನೆಕ್ಸ್ಟ್ ಮ್ಯಾಚ್ ನಾನು ಪ್ರೆಡಿಕ್ಷನ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇರಬೇಕು. ಜೈ ಶ್ರೀರಾಮ್.